ಮೇಡಮ್ ಇವತ್ತು ದಿಲೀಪ್ ರಾಜ್ ಸರ್ ಅವರು ನಿಧನವನ್ನು ಹೊಂದಿದ್ದಾರೆ. ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಇವತ್ತು ಅವರನ್ನ ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ? ಮೇಡಮ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಬೇಜಾರಾಯಿತು ಬೆಳಗ್ಗೆ ವಿಷಯ ಗೊತ್ತಾದ ತಕ್ಷಣ. ಯಾಕಂದರೆ ಅವರು ಮೊದಲನೇದಾಗಿ ನನಗೆ ಅನ್ನದಾತರು ಒಂದು ಮನೆಗೆ ಒಂದೊಳ್ಳೆ ಗಂಡ, ಮಕ್ಕಳಿಗೆ ಒಂದೊಳ್ಳೆ ತಂದೆ. ನಮ್ಮಂಥ ಎಷ್ಟೋ ಜನ ಕಲಾವಿದರಿಗೆ ಒಬ್ಬರು ಡೈರೆಕ್ಟ್ರು, ನಮಗೆ ದಾರಿ ದೀಪ ತೋರಿಸೋವಂಥ ಡೈರೆಕ್ಟ್ರು, ಎಷ್ಟೋ ಜನ ಹೊಟ್ಟೆ ಹಸ್ತಿರೋರಿಗೆ ಅನ್ನದಾತರು. ಇದೆಲ್ಲವೂ ಸೇರಿ ಒಬ್ಬರು ಎಲ್ರಿಗೂ ಒಂದು ಅಭಿಮಾನ, ಅವ್ರ ಮೇಲೆ ಪ್ರೀತಿ ವಿಶ್ವಾಸ, ಒಂದು ಅಭಿಮಾನ. ಒಬ್ಬ ಕಲಾವಿದರು ಅಂದ ತಕ್ಷಣ ತುಂಬ ನೋವಾಯಿತು ಬೆಳಗ್ಗೆ ವಿಷಯ ಕೇಳಿ. ದೇವರು ಯಾಕಪ್ಪ ಇಷ್ಟು ಬೇಗ ಎಲ್ಲರನ್ನೂ ಕರ್ಕೊಳ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಎಷ್ಟೆಷ್ಟೋ ಕಲಾವಿದರು ಹೋಗ್ತಾ ಇದ್ದಾರೆ ಬಿಟ್ಟು ನಮ್ಮನ್ನು. ಎಂತೆಂಥ ಹಿರಿಯ ಕಲಾವಿದರು ಒದ್ದಾಡಿಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಕೆಲವರು ಎಂಗೇಜಲ್ಲೇ ಹೋಗ್ತಾ ಇದ್ದಾರೆ. ತುಂಬ ನೋವಾಗುತ್ತೆ. ನಮ್ಮ ಇಂಡಸ್ಟ್ರಿಗೆ, ನಮ್ಮ ಕುಟುಂಬಕ್ಕೆ ಒಂದು ತುಂಬ ನಷ್ಟ. ಅವರಿಂದ ಎಷ್ಟೋ ಕುಟುಂಬಗಳು ಬದುಕಿದೆ, ಅವ್ರ ಕುಟುಂಬ ಬದುಕಿದೆ. ಎಲ್ಲದಕ್ಕಿಂತ ಅವ್ರ ಕುಟುಂಬ, ಆ ತಾಯಿ, ಅವ್ರ ಮನೆಯವರು ಈ ನೋವನ್ನು ಅದು ಹೆಂಗೆ ತಡ್ಕೊಳ್ತಾರೆ ಅಂತ ಗೊತ್ತಿಲ್ಲ ಮೇಡಮ್. ನಿಜವಾಗ್ಲೂ ಅವ್ರ ಕುಟುಂಬಕ್ಕೆ ಈ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ. ಓಕೆ ಮೇಡಮ್, ಅಂದರೆ ನಿಮ್ಮ ಅವರ ಒಡನಾಟ ಹೇಗಿತ್ತು? ಅಂದರೆ ಇತ್ತೀಚೆಗೆ ಏನಾದರೂ ನಿಮಗೆ ಕಾಲ್ ಮಾಡಿದ್ರಾ, ಮಾತಾಡಿದ್ರಾ, ಏನಾದರೂ ಹೇಳಿದ್ರಾ? ಇಲ್ಲ, ಒಂದ್ಸರಿ ಎಲ್ಲೋ ಮದುವೆ ಫಂಕ್ಷನಲ್ಲಿ ಸಿಕ್ಕಿದಾಗ ನನ್ನ ವೀಡಿಯೋಸ್ ನೋಡಿದ್ದಾರೆ. ನಂದು ಅನಾಥಾಶ್ರಮ ಇದೆ, ವೀಡಿಯೋಸ್ ನೋಡಿದ್ದಾರೆ. ಆ ವಿಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಖುಷಿ ಆಯಿತು. ಅಂಥ ವಯಸ್ಸಾಗಿರೋರಿಗೆ ಅಪ್ಪ ಅಮ್ಮಂಗೆ ಊಟ ಹಾಕ್ತಾಯಿದ್ದೀರಾ ಅಂತ ಹೇಳಿದ್ರು. ಅದು ನನಗೆ ಇವತ್ತು ಬೆಳಗ್ಗೆ ಅದನ್ನು ತುಂಬ ಕಾಡ್ತಾ ಇತ್ತು ನನಗೆ. ನಾನು ಬನ್ನಿ ಅಂದಿದ್ದೆ, ಖಂಡಿತ ಬರ್ತೀನಿ ಅಂತ ಹೇಳಿದರು. ಅದೆಲ್ಲೋ ಹಾಗೆ ಅದು ಪ್ರಶ್ನೆಯಾಗೆ ಉಳ್ಕೊಂಡ್ರು. ಅಂದರೆ ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೇಗಿರ್ತಾ ಇದ್ರು ಅವರು? ಒಳ್ಳೆ ಡೈರೆಕ್ಟ್ರು ಮೇಡಮ್, ಹೇಳ್ತೀನಲ್ಲ, ಒಳ್ಳೆ ಕಲಾವಿದರು. ಯಾಕಂದರೆ ಅವರೊಬ್ಬರು ಆರ್ಟಿಸ್ಟ್ ಆಗಿ ಎಲ್ಲರ ಹತ್ರನೂ ಅವ್ರು ಫ್ರೀಯಾಗಿರೋದು ಅದು ಇದು. ಚೆನ್ನಾಗಿ ಮಾತಾಡ್ತಾರೆ ಪ್ರತಿಯೊಂದೂ ಮೇಡಮ್. ಅವರು ಹೇಳೋಕ್ಕಾಗಲ್ಲ, ನಾವು ಹೇಗಿರ್ತೀವೋ ಕಲಾವಿದರು ಹಾಗೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವು ಯಾವ ರೀತಿ ಅವ್ರನ್ನ ನೆನಪು ಮಾಡ್ಕೊಳ್ತೀರಾ? ನನ್ಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ. ಹೋದ ತಿಂಗಳು ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಕೃಷ್ಣ ರುಕ್ಮಿಣಿ, ಜಿ ಚಾನಲ್ಗೆ. ಏನು ಹೇಳಬೇಕು ಅಂತಾನೆ ಗೊತ್ತಿಲ್ಲ. ತುಂಬ ಒಳ್ಳೆ ಹುಡುಗ ಪಾಪ. ನನ್ನ ಜೊತೆ ಅಷ್ಟು ಚೆನ್ನಾಗಿ ಸೀರಿಯಲ್ಗಳು ಎಲ್ಲ ಮಾಡಿದ್ರು. ನನಗೆ ಕೇಳಿ ತುಂಬ ಶಾಕ್ ಆಗೋಯ್ತು. ನಾನು ದೊಡ್ಡಬಳ್ಳಾಪುರದಿಂದ ಬರ್ತಾ ಇದ್ದೀನಿ. ನನಗೇನು ದೂರ ಅಂತ ಅನಿಸಿಲ್ಲ. ನನಗೆ ತುಂಬ ಇದೆ ಶಾಕ್. ನೋವು ನನಗೆ ಕಡಿಮೆ ಆಗ್ಬೇಕಾದ್ರೆ ತುಂಬ ದಿವಸ ಹಿಡಿಯುತ್ತೆ. ಅಷ್ಟು ಆತ್ಮೀಯತೆಯಿಂದ ಮಾತಾಡಿಸೋರು. ತುಂಬ ಒಳ್ಳೆ ಹುಡುಗ ಅಮ್ಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.